ಓಕೆ, ಮುಂದಿನ ರಾಶಿ ಕರ್ಕಟಕ ರಾಶಿ ಬಗ್ಗೆ ಹೇಳೋದಾದರೆ ಹೇಗಿದೆ ಕರ್ಕಟ ರಾಶಿಯವರಿಗೆ? ಕಟಕ ರಾಶಿಯವರಿಗೆ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಸಾಕಷ್ಟು ಅಂದರೆ ನಿಮಗೆ ಹೇಳೋಕ್ಕಾಗಲ್ಲ, ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕಾಗಲ್ಲ. ಯಾಕಂದರೆ ಈ ಒಂದು 2-3 ಈ ಒಂದು ನನಗೆ ತಿಳಿದಿರಬೇಕಾದ್ರೆ ಈ ತಿಂಗಳಂತೂ ಇವ್ರು ಭಯಂಕರ ತೊಂದರೆ ಇದೆ. ಮತ್ತು ಈ ತಿಂಗಳಾದಮೇಲೆ ನಿಮಗೆ ಭಾಳ ವಿಶೇಷ 8ನೇ ತಿಂಗಳು ಭಾಳ ಅದ್ಭುತವಾಗಿ 8ನೇ ತಿಂಗಳಲ್ಲಿ ನಿಮಗೆ ತುಂಬ ತೊಂದರೆ ಬರುತ್ತೆ. ಈ ತಿಂಗಳು ಮತ್ತು 8ನೇ ತಿಂಗಳು ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಬೇಕು. 8ನೇ ತಿಂಗಳಲ್ಲಿ ನೀವು ಎಷ್ಟು ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡ್ತೀರೋ ಅಷ್ಟು ಒಳ್ಳೆಯದು. 8ನೇ ತಿಂಗಳಲ್ಲಿ ನೀವು ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಯಾಕಂದರೆ ಕಟಕ ರಾಶಿಗೆ ಗುರು 12ನೇ ಮನೆಯಿರೋದು, ಶುಕ್ರ ಗ್ರಹ 12ನೇ ಮನೆಯಿರೋದು. ನಿಮ್ಮ ಮನೇಲಿ ಕಳ್ತನ ಆಗೋದು, ಇಲ್ಲ ನಿಮ್ಮ ಡ್ರೈವರಿಗೆ ತೊಂದರೆ ಆಗೋದು, ನಿಮ್ಮ ಮನೆ ಕೆಲಸರಿಗೆ ತೊಂದರೆ ಆಗೋದು, ಮತ್ತು ನಿಮ್ಮ ಸಂಸ್ಥೆಯಲ್ಲಿ ತೊಂದರೆ ಆಗೋದು, ನಿಮ್ಮ ಕುಟುಂಬನೇ ವಿಲ್ಲನ್ ಆಗ್ಬಿಡೋದು, ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತೀರಿ. ಯಾಕಂದರೆ ಕಟಕ ರಾಶಿಯವ್ರಿಗೆ ಸಾಕಷ್ಟು ಜನದ ಮನೇಲಿ ಡೈವರ್ಸ್ ತುಂಬ ಜಾಸ್ತಿ ಆಗುತ್ತೆ. ಹೊಸ್ತ ಮದುವೆ ಆಗಿರ್ತಾರೆ, ಅವ್ರಿಗೆಲ್ಲ ಡೈವರ್ಸ್ ಆಗುತ್ತೆ. ಇನ್ನೂ 1 ವರ್ಷ ಆಗಲಿ 2 ವರ್ಷ ಆಗಲಿ ತುಂಬ ಜನದ ಮನೇಲಿ ಡೈವರ್ಸ್ ನೋಡ್ಬೋದು. ಯಾಕಂದರೆ ಗುರು 12ನೇ ಮನೆ, ಶುಕ್ರ 12ನೇ ಮನೆ, ಶನಿ 9ನೇ ಮನೆ, ಇದೆಲ್ಲವೂ ಕೂಡ ಡೈವರ್ಸ್ ಸೂಚನೆಯನ್ನು ಕೊಡ್ತಾ ಹೋಗುತ್ತೆ. 2ನೇ ಮನೇಲಿ ಕೇತು, 8ನೇ ಮನೆ ಶನಿಗ್ರಹ, ಈ ಕುಜ ಪಾಸ್ ಆಗ್ತಲೇ ಅವನು. ಅದರಿಂದ ನಿಮಗೆ ಡೈವರ್ಸು ಜಾಸ್ತಿ ಇರುತ್ತೆ, ಮತ್ತು ಜಗಳಗಳು ಜಾಸ್ತಿ ಇರುತ್ತೆ, ಮತ್ತು ಸಾಲದಲ್ಲಿ ಸಿಗಾಕಿರ್ತಾರೆ. ಸಾಲ ನಿಮಗೆಲ್ಲೂ ದುಡ್ಡೇ ಸಿಗೋಕ್ಕಲ್ಲ, ದುಡ್ಡು ಟೈಟ್ ಆಗ್ತಲೇ ಇರುತ್ತೆ. ಏನೇನಾರು ಮಾಡಿ ದುಡ್ಡು ಟೈಟ್ ಆಗಿಬಿಡುತ್ತೆ. ಮತ್ತು ಆರೋಗ್ಯ ಸಮಸ್ಯೆ ಹೈಯೆಸ್ಟು ಕಟಕ ರಾಶಿಯವರು ಹಾಸ್ಪಿಟ್ಲಿಗೆ ಸೇರ್ತಾರೆ. 100% ಹಾಸ್ಪಿಟ್ಲಿಗೆ ಸೇರ್ತಾರೆ. ನೀವು ಮಾಡ್ಕೋಬೇಕಾದಂಥ ಒಂದು ಪರಿಹಾರವನ್ನು ನಿಮ್ಗೇನಾದ್ರು ಅನ್ನಿಸಿದಾಗ, ಯಾಕಂದರೆ ಕಟಕ ರಾಶಿಗೆ ಬುಧಗ್ರಹ 12ನೇ ಮನೆ ಇರುತ್ತೆ. ಮಧುರೆ ಮೀನಾಕ್ಷಿ ಅಮ್ಮನ ನೀವು ದರ್ಶನ ಮಾಡಿದರೆ ನಿಮ್ಮ ಜೀವನ ಪಾವನ ಆಗುತ್ತೆ. ಸುಂದರೇಶ್ವರನ ಅಭಿಷೇಕವನ್ನು ನೋಡಿದಾಗ ನಿಮ್ಮ ಪಾವನ ಆಗುತ್ತೆ. ಮತ್ತು ತಿರುನಲ್ಲ ಶನೇಶ್ವರನಿಗೆ ಅಭಿಷೇಕವನ್ನು ನೋಡೋದು ತುಂಬ ವೈಬ್ರೇಷನ್. ತಿರುನಲ್ಲ ಶನೇಶ್ವರನಿಗೆ ಅಭಿಷೇಕ ನೋಡೋದು, ಅದೇ ರೀತಿಯಲ್ಲಿ ಮತ್ತು ಗುರುಗ್ರಹ ದರ್ಶನ ಮಾಡೋದು. ನೀವೆಲ್ಲಿ ಭಾಳ ಮಿರಾಕಲ್, ಭಾಳ ವೈಬ್ರೇಷನ್, ತುಂಬ ವೈಬ್ರೇಷನ್ ಕೊಡುತ್ತೆ. ಯಾಕಂದರೆ ನೀವು ಬುಧನ ಗ್ರಹದಲ್ಲಿ ಭಾಳ ವಿಶೇಷವಾಗಿ ಮಧುರೆ ಮೀನಾಕ್ಷಿ ಟೆಂಪಲ್ಲಿ ದಕ್ಷಿಣಾಮೂರ್ತಿನ ಆರಾಧನೆ ಮಾಡೋದು, ದಕ್ಷಿಣಾಮೂರ್ತಿ ಮಾಲೆ ಹಾಕೋದು, ಇದು ನಿಮಗೆ ತುಂಬ ಬೆನಿಫಿಟ್ ಕೊಡುತ್ತೆ. ಮೀನಾಕ್ಷಿ ಅಮ್ಮನ ಟೆಂಪಲ್ಲಿ ಆ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದು. ಅದೇ ಥರ ನಿಮ್ಮ ಲೈಫಲ್ಲಿ ಆಲಂಗುಡಿ ಗುರು ಟೆಂಪಲಲ್ಲಿ ನೀವು ಶನೇಶ್ವರನ ನೋಡೋದು, ಗುರುಗ್ರಹದ ಮೇನ್ ಟೆಂಪಲ್ಲಿ ಶನೇಶ್ವರನ ದರ್ಶನ ಮಾಡೋದು. ಶನೇಶ್ವರನ ಟೆಂಪಲ್ ತಿನ್ನಲ್ಲಲ್ಲಿರ್ತಾರೆ, ಅಲ್ಲಲ್ಲ ಇಂಪಾರ್ಟೆಂಟ್. ನೀವು ಆಲಂಗುಡಿ ಗುರು ಟೆಂಪಲ್ ನೀವು ದರ್ಶನ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಮನೆಯಲ್ಲಿ ನಾನು ವಿಶೇಷವಾಗಿ ಹೇಳ್ತಾಯಿದ್ದೀನಿ ಕೇಳಿ, ಕಟಕ ರಾಶಿಯವರ ಮನೆಯಲ್ಲಿ ನಿಮ್ಮ ಮನೆ ವೈಬ್ರೇಷನ್ ಇಂಪ್ರೂವ್ ಆಗಬೇಕಂದ್ರೆ, ನಿಮ್ಮ ಮನೆಯಲ್ಲಿ ಸಕಲ ಸಂಪತ್ತು ಐಶ್ವರ್ಯನೂ ಕೂಡ ರಿಪೀಟ್ ಆಗಬೇಕಂದ್ರೆ ನಿಮ್ಮ ಮನೆಯಲ್ಲಿ ಭಾಳ ವಿಶೇಷವಾಗಿ ಯಾರು ಕೂಡ ಈ ಜಗತ್ತಿನಲ್ಲಿ ಮಾಟ ಮಂತ್ರ ಮಾಡಿದರೆ ತೊಟ್ಟಬಾರದು. ಮಾಟ ಮಂತ್ರ ಕೆಟ್ಟ ದೃಷ್ಟಿ, ಅದೊಂದು ಕಲ್ಲಿದೆ ಭಾಳ ವಿಶೇಷವಾಗಿ. ಆ ಕಲ್ಲನ್ನು ನಿಮ್ಮ ಮನೇಲಿ ಇಡಿದಾಗ ಈ ಥರದೊಂದು ನೆಗೆಟಿವ್ ದೋಷಗಳು ಬರಲ್ಲ. ಭಾಳ ಚೆನ್ನಾಗಿ ಅರ್ಥ ಮಾಡಿ. ಮತ್ತು ಬೆಡ್ರೂಮಲ್ಲಿ ಭಾಳ ವಿಶೇಷವಾಗಿ ನಿಮ್ಮ ಬೆಡ್ರೂಮಲ್ಲಿ ಹೈಯೆಸ್ಟು ನೀವು ಮಲಗಿದಾಗ ನೆಗೆಟಿವ್, ಕಾಲು ನೋವು, ಮೈಕೈ ನೋವು, ಟಯರ್ಡ್ನೆಸ್ ಅಂತೆ ಒಂದು ದಿಷ್ಟಿ ಹೋಗೋಕ್ಕೆ ಒಂದು ಕಲ್ಲಿದೆ. ಭಾಳ ವಿಶೇಷವಾಗಿ ದಿಷ್ಟಿ ಹೋಗೋ ಕಡೆ ತುಂಬ ಇದೆ. ಮತ್ತು ಕಟಕ ರಾಶಿಯರು ಸಾಕಷ್ಟು ಹೇಳ್ತಾಯಿದ್ದೀನಿ, ತುಂಬ ಕಡೆ ದೇವರಿಗೆ ಬಲಿ ಹೊಡೆಯೋ ಕಡೆ ಹೋಗಬಾರ್ದು, ಅಲ್ಲೆಲ್ಲ ನೆಗೆಟಿವ್ ಜಾಸ್ತಿ ಇರುತ್ತೆ. ಭಾಳ ವಿಶೇಷ ಅರ್ಥ ಮಾಡ್ಕೊಳ್ಳಿ. ತುಂಬ ಜನ ಹೋಗ್ತಾಯಿರ್ತಾರೆ, ತುಂಬ ನಿಮಗೆ ಗೊತ್ತಿರೋಕ್ಕಲ್ಲ. ಸಾಕಷ್ಟು ಮಟನ್ ಕೂದು ಎಡೆ ಹಾಕಲಿ, ಅಲ್ಲೆಲ್ಲ ತಡೆ ಹೊಡಿತಾರೆ ನೋಡಿ. ನಾನ್ ವೆಜ್ಜಲ್ಲಿ ಕೋಳಿಲೆಲ್ಲ ತಡೆ ಹೊಡಿತಾರೆ, ಕುರಿಲೆಲ್ಲ ಹೊಡಿತಾರೆ. ಇದೆಲ್ಲ ನೆಗೆಟಿವ್ ದೋಷಗಳು. ಭಾಳ ವಿಶೇಷ ನೀವು ಇರ್ಬೋದು. ನೀವು ಹಾಸನದಲ್ಲಿ ನೋಡಿರ್ಬೋದು, ಗೂಬೆ ಕಲ್ಲಮ್ಮನ ಟೆಂಪಲಲ್ಲಿ ದೇವರೇ ಒಂದು ಗೂಬೆ, ಅವ್ರನ್ನ ತಂದು ಒಳ್ಳೆ ಹತ್ರ ತಡೆ ಹೊಡಿತೀನಿ ಅಂತ ಹೇಳ್ತಾರೆ. ಹಂಗೆಲ್ಲ ಹೊಡಿಸ್ಬೇಡಿ, ಒಂದಲ್ಲ ಒಂದು ಸಮಸ್ಯೆ ಆಗುತ್ತೆ. ಇವಾಗ ಬಂಡಿ ಕಲ್ಲಮ್ಮನ ದೇವಸ್ಥಾನದಲ್ಲಿ ಅಷ್ಟೇ ತಡೆ ಹೊಡಿತಾರೆ, ಕೋಳಿ ಇದೆಲ್ಲ ಕೂದು ಮಟ್ಟೆಲ್ಲ ನೀವು ಹೊಡಿತಾರೆ. ಹಿಂಗೆಲ್ಲ ಹೊಡಿಸ್ಬಾರ್ದು, ಅದೆಲ್ಲ ನೆಗೆಟಿವ್. ಅಲ್ಲಿ ಸಾವಿರಾರು ಜನ ನೆಗೆಟಿವ್ ಹೋಯ್ತು, ನೆಗೆಟಿವ್ ದೃಷ್ಟಿ ಇರುತ್ತೆ, ನೀವು ಅಲ್ಲಿ ಒಳಗಡೆ ಹೋಗ್ತೀರ. ಹಂಗಲ್ಲ, ದೇವ್ರ ದರ್ಶನ ಮಾಡಿ, ತುಂಬ ಒಳ್ಳೆಯದು. ದೇವರಿಗೆ ನೀವು ಬಲಿ ಕೊಡಿ, 4 ಜನಕ್ಕೆ ಊಟ ಹಾಕಿ, ನಿಮ್ಮ ದೃಷ್ಟಿನ ತೆಗಿತೀವಿ. ಕೋಳಿ ಕೂದು ಮೊಟ್ಟೆ ಹೊಡೆದು ಅನ್ನೋ ಕಡೆಯೆಲ್ಲ ನೀವು ದಯವಿಟ್ಟು ಮಾಡಿಸ್ಬೇಡಿ. ಮತ್ತು ಅಂಥ ಜಾಗದಲ್ಲೂ ನಿಂತ್ಕೊಬೇಡಿ. ಅಲ್ಲೆಲ್ಲ ಎಷ್ಟು ಆತ್ಮವನ್ನು ಹಾಕ್ಬಿಟ್ಟಿರ್ತಾರೆ, ಸಾಯಿಸ್ಬಿಟ್ಟಿರ್ತಾರೆ. ಅದೆಲ್ಲ ನಿಮ್ಮನ್ನು ಶಾಪವನ್ನು ತೊಟ್ಟುತ್ತೆ. ನೀವು ಅಂಥ ಜಾಗಕ್ಕೆ ಹೋಗಬಾರ್ದು. ನಾನು ಒಪ್ಪನಾಗಿ ಹೇಳ್ತೀನಿ. ದಯವಿಟ್ಟು ನೀವು ಹಾಸನದಲ್ಲಿ ಗೂಬೆ ಕಲ್ಲಮ್ಮನ ಟೆಂಪಲಲ್ಲಿ ಹಂಗೆ ನಾನು ಒಂದು ಸರಿ ನನ್ನ ಹುಡುಗರಿಗೆಲ್ಲ ಕ್ಲಾಸೆಲ್ಲ ಹೇಳ್ಕೊಟ್ಟಿದ್ದೆ 100%. ಅಲ್ಲೂ ಕೂಡ ದಯವಿಟ್ಟು ನೀವೆಲ್ಲ ಮಾಡಿಸ್ಬೇಡಿ. ಈ ಒಂದು ದೇವರಿಗೆ ಊಟ ಕೊಡ್ತೀರಾ, ಕೊಡಿ, 4 ಜನಕ್ಕೆ ಊಟ ಹಾಕ್ತೀರ, ಅದು ಹಾಕಿ, ಅದು ದೇವ್ರಿಗೆ ಕೊಡೋದು. ಇತ್ತೀಚೆಗೆ ಏನು ಮಾಡಿಬಿಟ್ರು ಗೊತ್ತಾ, ಜನ ಬರ್ತಾರೆ ಅಂತ ಹೇಳ್ಬಿಟ್ಟು ಸೈಡಲ್ಲಿ ಅಡುಗೆ ಆಗೋರಿಗೆ ಗ್ಯಾಪ್ ಇಲ್ಲ, ನಿಮ್ಗೊಂದು ಕೋಳಿ ಹೊಡಿತೀವಿ ರೀ, ನಿಮಗೆ ಮೊಟ್ಟೆ ಹೊಡಿತೀವಿ ಬರ್ರಿ, ಮೊಟ್ಟೆ ನಷ್ಟ ಹಿಂಗೆಲ್ಲ ತೆಗಿಬಾರ್ದು. ಈ ಥರ ತುಂಬ ಟೆಂಪಲ್ಲು ಇತ್ತೀಚೆಗೆ ಅಮಾವಾಸ್ಯೆಗೆ ಇವಕ್ಕೆಲ್ಲ ಹೋಗ್ತಾಯಿದೆ.
ಹಿಂಗೆಲ್ಲ ಹೋಗ್ಬಾರ್ದು. ಅಮಾವಾಸ್ಯೆ ಸಹ ಯಾರು ಮನೆಯಲ್ಲಿ ಹೆಣ್ಮಕ್ಳು ಮನೆ ಬಿಟ್ಟು ಆಚೆ ಹೋಗ್ತಾರೆ ಅವ್ರ ಮನೆಗೆ ದರಿದ್ರ ಬರುತ್ತೆ, ವಿಚಿತ್ರ ಸಾಲ ಬಂದು ಸತ್ತೋಯ್ತಾರೆ. ಅಮಾವಾಸ್ಯೆ ದಿವಸ ದಯವಿಟ್ಟು ಹೇಳ್ತೀನಿ ಕೇಳಿ, ಹೆಣ್ಮಕ್ಳು ಮನೆಯಲ್ಲಿ ಇರಬೇಕು, ಕೆಲಸದಲ್ಲಿ ಇರಬೇಕು. ಸುಮ್ಮನೆ ಊರಲ್ಲಿ ಅಲಿಯೋದು, ಒಂದು ಗ್ರೂಪ್ ಮಾಡ್ಕೊಬಿಡೋದು, ಅಲಿಯೋದು, ಆ ದೇವಸ್ಥಾನಕ್ಕೆ ಹೋದು ಈ ದೇವಸ್ಥಾನಕ್ಕೆ ಅವೆಲ್ಲ ಹೋಗಲೇಬಾರ್ದು. ಯಾವ ದೇವಸ್ಥಾನಕ್ಕೂ ಅಮಾವಾಸ್ಯೆ ಅಂದರೆ ಒಂದು ಹೆಣ್ಣು ಭಾಳ ವಿಶೇಷವಾಗಿ ಅವತ್ತಿನ ದಿವಸ ಎಲ್ಲೂ ಬರಲ್ಲ ಅನ್ನೋದು ದೇವರಿಗೇನೆ ಅಮಾವಾಸ್ಯೆ ಅದು, ಅದು ಹೆಣ್ಮಕ್ಳು ತರೋದು ಹೇಳುತ್ತೆ 100%. ಇದೇನಾಯ್ತು ಗೊತ್ತಾ, ಜನಕ್ಕೆ ಅದೊಂದು ಅಮಾವಾಸ್ಯೆ ದಿವಸ ನಾವು ಟೆಂಪಲ್ಗೆ ಹೋಗ್ಬೇಕು ಅನ್ನೋ ಥರ ಐತೆ. ಇದು ತಪ್ಪು ಮಾಹಿತಿ. ಹಿಂದೆಲ್ಲ ಹಿಂಗಿರಲ್ಲ. ಇತ್ತೀಚೆಗೆ ಹುಚ್ಚಿನ ಮೇಲೆ ಉಂಡೋನೇ ಜನ ಥರ ದೇವಸ್ಥಾನಕ್ಕೆ ಹೋಗ್ತಾವ್ರೆ. ಹಿಂಗೆಲ್ಲ ಇರಲಿಲ್ಲ. ನೀವು ಇದೇ ಬೆಂಗಳೂರನ್ನ ನೀವು ಮುಂಚೆ ನೋಡಿರ್ತೀರ, ಯಾವಾಗಲೂ ನೋಡಿರ್ತೀರ. ಆದರೆ ಈ ಥರ ಇಲ್ಲ 100%. ಈಗ ನಿಮ್ಮ ಲೈಫೆಲ್ಲ ತಪ್ಪಾಗ್ತೈತೆ. ದಯವಿಟ್ಟು ನೀವು ಶಾಂತಿ ರೂಪಕ್ಕೆ ಹೋಗಿ ನಿಮ್ಮ ಮನೇಲಿ ಪ್ರೇಯರ್ ಮಾಡಿ, ಬುಕ್ ಓದಿ. ಇವತ್ತು ಭಗವಂತ ಸರ್ಕಾರ ಎಲ್ಲರಿಗೂ ವಿದ್ಯೆ ದಾಟೈತೆ. ಮುಂಚೆ ಥರ ಒಬ್ಬರಿಗೆ ಒಂದೂರಲ್ಲಿ 4 ಜನ ಓದ್ತಾಯಿದ್ರು, ಇವತ್ತು 4 ಜನ ಬಿಟ್ಟು ಇನ್ನೆಲ್ಲರೂ ಓದ್ತಾವ್ರೆ. ವಿದ್ಯೆ ಅಂದರೆ ಶ್ಲೋಕಗಳು ಓದಿ. ಯಾವ ಧರ್ಮ ಬೇಕಾಗಿಲ್ಲ ಶ್ಲೋಕ ಓದೋಕ್ಕೆ, ಜಾತಿ ಬೇಕಲ್ಲ ರೀ. ನೋಡ್ರಿ ರೀ, ಜಾತಕದಿಂದ ಜಾತಿಯಿಂದ ಜಾತಕ ಅಲ್ಲ. ಎಷ್ಟೋ ಜನ ಜಾತಕದಲ್ಲಿ ನಾನ್ ವೆಜ್ ತಿನ್ನಲ್ಲ, ಅವರು ಅಂಥ ಜಾತಕದಲ್ಲಿ ಹುಟ್ಟಿರ್ತಾರೆ, ಅವ್ರು ತಿನ್ನಲ್ಲ. ಎಷ್ಟೋ ಒಳ್ಳೆ ಜಾತಕದಲ್ಲಿ ಹುಟ್ಟಿರ್ತಾರೆ, ಒಳ್ಳೆ ಜಾತಿಲಿ ಹುಟ್ಟಿರ್ತಾರೆ, ತಿನ್ನಬಾರ್ದು ನಾನ್ ವೆಜ್, ಒಂದು ಮಣ ತಿಂತಿರ್ತಾರೆ ಅವರೆಲ್ಲ ಬಂದು. ಭಾಳ ಅರ್ಥ ಮಾಡಿ ಕೇಳಿ. ಇವತ್ತು ಯಾವುದು ಸತ್ಯನೂ ಸಿಗೋಲ್ಲ, ಯಾವುದು ಸುಳ್ಳು ಸಿಗೋಕ್ಕಲ್ಲ. ಹಾಗಾಗಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿಬಿಡಿ. ನೀವು ಅಮಾವಾಸ್ಯೆ ದಿವಸ ದೇವಸ್ಥಾನಕ್ಕೆ ಹೋಗೋದನ್ನು ಕಮ್ಮಿ ಮಾಡಿ. ದಯವಿಟ್ಟು ಹೇಳ್ತಿದ್ದೀನಿ, ನಿಮ್ಮ ಮನೆಯನ್ನು ಬೆಳಗಿ, ನಿಮ್ಮ ಮನೆಯಲ್ಲಿ ಬೂದು ಮುಳುಕ ದೀಪ ಹಚ್ಚಿ. ನೋಡಿ ಎಷ್ಟು ನಿಮಗೆ ನಿಮ್ಮ ಗಂಡನ ಪ್ರಾಬ್ಲಮ್, ನಿಮ್ಮ ಮಕ್ಕಳ ಪ್ರಾಬ್ಲಮ್, ಫೈನಾನ್ಸ್ ಪ್ರಾಬ್ಲಮ್, ಇದೆಲ್ಲವೂ ಬಗೆಹರಿಸಿದೆ. ನಿಮ್ಮ ಮನೆಯಲ್ಲಿ ಬೂದು ಮುಳುಕ ದೀಪನ ಹಾಲಲ್ಲಿ ದೇವರಿಗೆ ತಟ್ಟೆಯಲ್ಲಿ ಹಚ್ಚಿ ಒಂದು ರಾತ್ರಿ ಒಂದು ಹಗಲು ಉರಿತೈತೆ. ನಿಮ್ಮ ಮನೆಯಲ್ಲಿ ಬೂದು ಮುಳುಕ ದೀಪವನ್ನು ಉರಿಸಿ ನಿಮ್ಮ ಮನೆ ಬೆಳಗುತ್ತೆ. ಮತ್ತು ಅಮಾವಾಸ್ಯೆ ಸಹ ನಿಮ್ಮ ಮನೆಯಲ್ಲಿ ನೀವು ಶ್ಲೋಕವನ್ನು ಹೇಳಿ ಪ್ರೇಯರ್ ಮಾಡಿ, ಇಲ್ಲ ಭಗವಂತನ ಹಾಡು ಕೇಳಿ. ಇವತ್ತೇನು ಯೂಟ್ಯೂಬಲ್ಲಿ ಬೇಜಾನ್ ಸಿಗುತ್ತೆ. ಹಾಗಾಗಿ ಎಲ್ಲೋ ಕ್ಯೂವಲ್ಲಿ ನಿಂತ್ಕೊತೀರಾ, ಕಿತ್ತಾಡ್ತೀರಾ, ಇದೆಲ್ಲ ದೇವರಲ್ಲ. ನೋಡ್ರಿ, ನಿಮ್ಮ ಮನೆ ದೇವ್ರಿಗೆ ಬೇಕಾದ್ರೆ ಓಟ್ ಬರ್ರಿ ಫ್ರೀ ಇದ್ದರೆ. ಸುಮ್ಮನೆ ಆಡಂಬರ ದೇವ್ರಿಗೆ ಹೋಗೋದು ಈ ಥರ ಎಲ್ಲ ನನಗೇನು ಅನಿಸಲ್ಲ. ನೀವು ಬನಶಂಕರಿಗೆ ಹೋಗ್ತೀರಲ್ಲ, ನಿಮಗೆಲ್ಲ ಏನು ಅಂಥ ಊಹೋ ಅನಿಸಲ್ಲ. ನೀವು ಬಾಕಿ ಟೈಮಲ್ಲಿ ಹೋಗಿ, ಅಮಾವಾಸ್ಯೆ ಅಂತಲೇ ಹೋಗಬೇಡಿ. ದೇವಸ್ಥಾನಕ್ಕೆ ಹೋಗಿ ನಾನು ಹೋಗ್ಬೇಡಿ ಅಂತ ಹೇಳಲ್ಲ, ಅಮಾವಾಸ್ಯೆ ಅಂತ ನೀವು ಹೋಗೋಕ್ಕೆ ಟ್ರೈ ಮಾಡಬೇಡಿ. ಅಮಾವಾಸ್ಯೆ ಎಲ್ಲ ಹೋಗಬಾರ್ದು. ಏನಾಗುತ್ತೆ ಅಂದರೆ ತುಂಬ ನೆಗೆಟಿವ್ ವೈಬ್ರೇಷನ್ ಇರುತ್ತೆ. ದಯವಿಟ್ಟು ಅದನ್ನು ಅಟೆಂಡ್ ಮಾಡಬೇಡಿ. ಓಕೆ.